ನಾವು ಶ್ರೀಮಂತರಾಗಬೇಕಂತಂದರೆ ಯಾರೋ ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ಅಥವಾ ಎಲ್ಲೆಲ್ಲೋ ಕೂಲಿಗೆ ಸಂಬಳಕ್ಕೆ ದುಡಿದಿದ್ರೆ ನಾವು ಯಾವತ್ತೂ ಶ್ರೀಮಂತರಾಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ ಆಲ್ರೆಡಿ ಬಿಸ್ನೆಸ್ ಇದೆ. ನಿಮಗೆಲ್ರಿಗೂ ಇಲ್ಲಿ ತನಕ ನೋಡ್ತಿದ್ದೀರಾ, ವರ್ಕ್ಶಾಪ್ ಬಂದವ್ರಿಗೆ ಗೊತ್ತಿರುತ್ತೆ ನನ್ನದು ಯಾವುದ್ಯಾವುದು ಬಿಸ್ನೆಸ್ ಇದೆ ಅಂತಂತೇಳಿ. ಪ್ರತಿ ತಿಂಗಳು ನನಗೂ ತುಂಬ ಲಾಭ ಇದೆ. ನಾನು ಅನ್ನೋದು ಅಹಂ ಬ್ರಹ್ಮಸ್ಮಿ ಅಂತ, ನಾನು ದೇವರು ಅಂತಂತೇಳಿ. ಯಾರಿಗೆ ಅವರನ್ನು ಉತ್ತಮವಾಗಿ ನೋಡ್ಕೊಳ್ಳಿಕ್ಕೆ ಬರುತ್ತೋ ಅವರು ಇನ್ನೊಬ್ಬರನ್ನು ಉತ್ತಮವಾಗಿ ನೋಡ್ಕೊಳ್ಬಲ್ರು. ನೀವೆಲ್ಲ ಫೇಲ್ ಆಗಿರೋರು ನೋಡಿ, ಬ್ಯಾಕ್ ಬೆಂಚರ್ಸ್ ಅಂತೇನು ಕರಿತೀವೋ ಅವ್ರನ್ನ ನೋಡಿ, ಏನೋ ಕಲ್ತಿಲ್ಲ ನೋಡಿ, ಇಂಥವರೇ ಶ್ರೀಮಂತರಾಗಿರೋದು. ಯಾಕಂದರೆ ದೇ ಜಸ್ಟ್ ಯೂಸ್ ದೇರ್ ಕಾಮನ್ ಸೆನ್ಸ್. ನೀನು ಅಂದುಕೊಂಡ್ರೆ ಸಾಕು ನೀನು ಶ್ರೀಮಂತ ಆಗ್ತೀಯ. ಅಂದುಕೊಳ್ಳೋದು ಹೇಗೆ? ಸೊ ಇವೆಲ್ಲ ದೋಷಗಳಿದ್ದಾಗ ನಮಗೇನು ಸಿಗಬೇಕೋ ಅಂಥವೆಲ್ಲ ಸಿಗ್ತಿರೋದಿಲ್ಲ. ಅಕಸ್ಮಾತ್ ಸಿಕ್ಕಿದ್ರೂ ನಿಲ್ಲೋದಿಲ್ಲ. ಮನೆ ಹೇಗೆ ಕಟ್ಟೋದು, ಏನು ಮಾಡಿದ್ರೂ ಕಟ್ಟೋದಕ್ಕಾಗ್ತಿರಲ್ಲ. ಸಾಲನೇ ಮಾಡಬೇಕಾ, ಯಾವಾಗ ಕಟ್ತೀನಿ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ವಿಶ್ವತಂತ್ರ ಮಂತ್ರ ಏನು ಅದನ್ನು ನಾನು ತಿಳಿಸ್ಕೊಡ್ತೇನೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ದುಡ್ಡು ಯಾರಿಗೆ ಬೇಡ ಹೇಳಿ? ದುಡ್ಡಿದ್ರೆ ದುನಿಯಾವನ್ನೇ ಆಡಬಹುದು ಅಂತ ನಾವೆಲ್ಲ ಅನ್ಕೊಳ್ತಾ ಇರ್ತೀವಿ. ಆದರೆ ಲಕ್ಷ್ಮಿ ಎಲ್ರಿಗೂ ಒಲಿಬೇಕಲ್ವಾ? ಎಷ್ಟೋ ಜನ ಎಷ್ಟೋ ಕಷ್ಟಪಡ್ತಿರ್ತಾರೆ, ಆದರೆ ದುಡ್ಡು ಮಾತ್ರ ಅವ್ರ ಬಳಿ ನಿಲ್ಲೋದೇ ಇಲ್ಲ. ಇನ್ನು ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಹೀಗೆ ಬಂದು ದುಡ್ಡು ನೀರಿನ ಹಾಗೆ ಕರಗಿ ಹೋಗುತ್ತೆ. ಅಂದರೆ ಐಶ್ವರ್ಯ ಅವ್ರ ಬಳಿ ನಿಲ್ಲೋದಿಲ್ಲ. ಹೀಗಾಗಿ ದುಡ್ಡನ್ನು ಹೇಗೆ ಸಂಪಾದನೆ ಮಾಡೋದು, ನಾವು ಸಂಪಾದನೆ ಮಾಡಿದಂತಹ ಆ ಲಕ್ಷ್ಮಿನ ನಂಬಳಿನೇ ಹೇಗೆ ಉಳಿಸ್ಕೊಳ್ಳೋದು ಅಂತ ನಾನಾ ರೀತಿಯಾದಂತಹ ಟ್ರಿಕ್ಗಳನ್ನು ಮಾಡ್ತಿರ್ತಾರೆ. ಎಷ್ಟೋ ಪರದಾಡ್ತಿರ್ತಾರೆ, ಆದರೂ ಕೂಡ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಕ್ಕಿರೋದಿಲ್ಲ. ಸೊ ಈ ನಮ್ಮ ಕಾರ್ಯಕ್ರಮದ ಉದ್ದೇಶನೇ ಲಕ್ಷ್ಮಿಯನ್ನ ಹೇಗೆ ನಿಮ್ಮಳಿ ಕಾಪಾಡ್ಕೊಳ್ಳೋದು, ಐಶ್ವರ್ಯವನ್ನ ಯಾವ ರೀತಿ ಉಳಿಸ್ಕೊಳ್ಳೋದು, ಹಾಗೆ ದುಡ್ಡನ್ನು ಹೇಗೆ ಸಂಪಾದನೆ ಮಾಡಬಹುದು ಅನ್ನುವಂತಹ ಕೆಲವೊಂದು ವಿಶೇಷ ಟ್ರಿಕ್ಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ನಿಮಗೆ ನೀಡಲಿದ್ದಾರೆ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಈ ದುಡ್ಡಿನ ಟ್ರಿಕ್ಸ್ ಬಗ್ಗೆ, ಐಶ್ವರ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಲಕ್ಷಾಂತರ ಜನರ ಐಶ್ವರ್ಯದ ಸಮಸ್ಯೆಯನ್ನ ನೀಗಿಸಿರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನನ್ನ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ ಹಾಗೆ ಲಕ್ಷ್ಮಿ, ದುಡ್ಡು, ಐಶ್ವರ್ಯ ಎಲ್ರಿಗೂ ಬೇಕು. ದುಡ್ಡಿದ್ರೆ ನಾವು ದುನಿಯಾ ಆಡಬಹುದು ಅನ್ನೋ ಮನಸ್ಥಿತಿಲಿ ಬದುಕುವಂಥವ್ರು ನಾವು. ಸೊ ದುಡ್ಡಿನ ಸಮಸ್ಯೆಗಳನ್ನು ಯಾವ ರೀತಿ ನಿವಾರಣೆ ಮಾಡಬಹುದು ಅನ್ನೋದನ್ನು ಸಾಕಷ್ಟು ಕಾರ್ಯಕ್ರಮಗಳ ಮುಖಾಂತರ ಲಕ್ಷಾಂತರ ಜನರ ಸಮಸ್ಯೆಗಳನ್ನು ನೀವು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀರಿ. ನಾನು ಈ ದುಡ್ಡಿನ ಸಮಸ್ಯೆಗಳ ನಿವಾರಣೆ ಬಗ್ಗೆ, ಅದರ ಟ್ರಿಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ, ಇದೇ ಸೆಪ್ಟೆಂಬರ್ 12, 13 ಹಾಗೆ 14ನೇ ತಾರೀಕು ಒಂದು ಸ್ಪೆಷಲ್ ಆನ್ಲೈನ್ ವರ್ಕ್ಶಾಪ್ ಅನ್ನು ಕಂಡಕ್ಟ್ ಮಾಡ್ತಿದ್ದೀರಿ. ಆ ವರ್ಕ್ಶಾಪ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ ಮೇಡಮ್. ಸೊ ತುಂಬ ಜನ ತುಂಬ ಸಲ ಕೇಳ್ತಾನೆ ಇರ್ತಿದ್ರಿ, ಆನ್ಲೈನಲ್ಲಿ ಮಾಡಿ ಅಂತಂತೇಳಿ. ನಾವು ಫೌಂಡೇಶನ್ ವರ್ಕ್ಶಾಪ್ ಅಂತಂತ ನಾವು ಆಫ್ಲೈನಲ್ಲೇ ಮಾಡುವಂಥದ್ದು. ಮೆಜೆಸ್ಟಿಕ್ ಹತ್ರ ಇರೋವಂಥ IV ಸ್ಯಾಂಕ್ಟಮ್ ಅನ್ನೋ ಹೋಟ್ಲಲ್ಲಿ ಪ್ರತಿ ತಿಂಗಳು ಮಾಡ್ತಿರ್ತೇವೆ. ಯಾರೆಲ್ಲ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರೋ ಅಂಥವರಿಗೆ ಈ ಸ್ಪೆಷಲ್ ವರ್ಕ್ಶಾಪ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಬಟ್ ಯಾರೆಲ್ಲ ತುಂಬ ದೂರದಲ್ಲಿದ್ದೀರೋ, ಬಹುತೇಕ ಮಂದಿ ಅಬ್ರಾಡಿಂದ, ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಪೀಪಲ್ ಅಟೆಂಡ್. ಸೊ ಅಂಥವ್ರಿಗೆ ಆನ್ಲೈನ್ ವರ್ಕ್ಶಾಪ್ ತುಂಬ ಅವ್ರಿಗೂ ಸಲೀಸಾಗುತ್ತೆ. ಬಿಕಾಸ್ ನಾಟ್ ಎವ್ರಿಬಡಿ ಕ್ಯಾನ್ ಕಮ್ ಟು ಮೆಜೆಸ್ಟಿಕ್, ಬ್ಯಾಂಗ್ಳೂರ್, ಕರ್ನಾಟಕ. ಸೊ ವಿಶೇಷತೆಗಳು ಹೀಗಿದೆ. ಯಾರಿಗೆಲ್ಲ ವ್ಯಾಪಾರ ಮಾಡಬೇಕು ಅಂತಿದೆ ಅಂಥವ್ರಿಗೆ ಈ ವರ್ಕ್ಶಾಪ್ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಯಾವತ್ತೂ ಹೇಳ್ತಿರ್ತೇನೆ, ನಾವು ಶ್ರೀಮಂತರಾಗಬೇಕಂತಂದರೆ ಯಾರೋ ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ಅಥವಾ ಎಲ್ಲೆಲ್ಲೋ ಕೂಲಿಗೆ ಸಂಬಳಕ್ಕೆ ದುಡಿದಿದ್ರೆ ನಾವು ಯಾವತ್ತೂ ಶ್ರೀಮಂತರಾಗೋದಕ್ಕೆ ಸಾಧ್ಯನೇ ಇಲ್ಲ.
ನಾವೆಲ್ಲರೂ ವ್ಯಾಪಾರ ಮಾಡಬೇಕು. ನಾವೆಲ್ಲರೂ ಅಂತಂದರೆ ನಿಮ್ಗೊಂದು ಡೌಟ್ ಬಂದಿರುತ್ತೆ, ಎಲ್ಲರೂ ವ್ಯಾಪಾರ ಮಾಡಿದ್ರೆ ಏನು ಕೆಲಸ ಮಾಡೋರು ಯಾರು ಅಂತೇಳಿ. ಎಲ್ಲರಿಗೂ ವ್ಯಾಪಾರ ಮಾಡೋದಕ್ಕಾಗಲ್ಲ. ಯಾರಿಗೆ ಕರ್ಮ ಕಳೆದಿರುತ್ತೋ, ಯಾರಿಗೆ ಲಕ್ಷ್ಮಿ ಬರಬೇಕು ಅಂತಿರುತ್ತೋ, ಹೆಚ್ಚು ಹಣ ಪಡ್ಕೊಳ್ಬೇಕು ಅನ್ನೋ ವರ ಇರುತ್ತೋ ಅಂಥವ್ರಿಗೆ ಮಾತ್ರ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ, ಎಲ್ಲರಿಗೂ ಸಾಧ್ಯ ಇಲ್ಲ. ಪ್ರಾಬ್ಲಿ ಮನಿ ಈಸ್ ಹ್ಯಾಪಿನೆಸ್ ಯಾರ್ಯಾರು ನೋಡ್ತಿದ್ದೀರೋ, ಐ ಥಿಂಕ್ ವಿ ಆರ್ ಆಲ್ ಎಲಿಜಿಬಲ್. ಐ ಥಿಂಕ್ ನಮಗೆ ಕರ್ಮ ಕಳೆದಿದೆ, ನಾವೆಲ್ಲರೂ ವ್ಯಾಪಾರ ಮಾಡ್ಬೋದು, ಶ್ರೀಮಂತರಾಗ್ಬೋದು. ಈ ವ್ಯಾಪಾರ ಮಾಡೋದ್ರಿಂದ 2 ಮುಖ್ಯ ಬೆನಿಫಿಟ್ಸ್ ಇದೆ, ಉಪಯೋಗಗಳಿದೆ. ಒಂದು, ಸಮಯದ ಸ್ವಾತಂತ್ರ್ಯ ಸಿಗುತ್ತೆ. 2ನೇದು, ಹಣದ ಸ್ವಾತಂತ್ರ್ಯನೂ ಸಿಗುತ್ತೆ. ಸಮಯದ ಸ್ವಾತಂತ್ರ್ಯ ಯಾಕೆ? ವ್ಯಾಪಾರ ಮಾಡ್ತೇವೆ, ನಾವೇ ಮಾಡಬೇಕಂತೇನಿಲ್ವಲ್ಲ. ನಾವು ಕೆಲಸಕ್ಕೆ ಜನನ ಇಟ್ಟು ನಾವು ವ್ಯಾಪಾರ ಮಾಡ್ಬೋದು. ನಮ್ಮ ಸಮಯ ನಮ್ಮ ಹತ್ರನೇ ಇರುತ್ತೆ ಆಗ. ಸೊ ದಿಸ್ ಈಸ್ ಒನ್. 2ನೇದು, ಹಣದ ಒಂದು ಸ್ವಾತಂತ್ರ್ಯ. ಹಣದ ಸ್ವಾತಂತ್ರ್ಯ ಯಾಕೆ? ಬಿಕಾಸ್ ದೇರ್ ಆರ್ ನೋ ಲಿಮಿಟ್ಸ್. Suppose if I'm working under somebody, if I work in a company, I have a ceiling, ಇಷ್ಟು ಸ್ಯಾಲರಿ, ನಿಮಗೆ ಇಯರ್ಲಿ ಇಷ್ಟೊಂದು ಬೌಂಡ್ರಿ ಹಾಕೊಂಡ್ಬಿಡ್ತೀವಿ. ಬೌಂಡ್ರಿ. ಬಟ್ ಇಲ್ಲಿ ಬೌಂಡ್ರಿ ಇಲ್ಲ, ಬಿಕಾಸ್ ದೇರ್ ನೋ ಲಿಮಿಟ್ಸ್. ಇಟ್ಸ್ ಯು, ನೀನೇ ಬಾಸ್ ಅಲ್ವಾ, ನೀವೇ ಓನರ್ ಅಲ್ವಾ. ಸೊ ನಿಮ್ಮ ಸ್ಯಾಲ್ರಿ ಅಥವಾ ನಿಮ್ಮ ಇನ್ಕಮ್ ಏನಿದೆಯೋ ಇಟ್ ಈಸ್ ಕಂಪ್ಲೀಟ್ಲಿ ವಿತ್ ಯು. ಸೊ ದ್ಯಾಟ್ ಫ್ರೀಡಮ್ ಆಲ್ಸೋ ವಿಲ್ ಬಿ ವಿತ್ ಅಸ್. ಸೊ ಯಾರು ವ್ಯಾಪಾರ ಮಾಡಬೇಕಂತಿದ್ದೀರೋ ಅಂಥವರಿಗೆ ಈ ಸ್ಪೆಷಲ್ ಆನ್ಲೈನ್ ವರ್ಕ್ಶಾಪ್ ಆಗಿರುತ್ತೆ. ಪ್ರತಿದಿನ ಸಂಜೆ 7ರಿಂದ 10 ಗಂಟೆ ತನಕ ಇರುತ್ತೆ. 3 ಡೇಸ್ ಇರುತ್ತೆ. ಸೊ ತಪ್ಪದೆ ಎಲ್ಲರೂ ಭಾಗವಹಿಸಬೇಕು. ನಾನು ಯಾಕೆ ಇದನ್ನು ಹೇಳ್ಕೊಡೋದಕ್ಕೆ, ನಿಮ್ಗೆ ಎಲಿಜಿಬಿಲಿಟಿ ಇದೆಯಾ ಅಂತ ಕೆಲವರು ಕೇಳ್ಬೋದು. ನನ್ನ ಹತ್ರ ಆಲ್ರೆಡಿ ಬಿಸ್ನೆಸ್ ಇದೆ. ನಿಮ್ಗೆಲ್ರಿಗೂ ಇಲ್ಲಿ ತನಕ ನೋಡ್ತಿದ್ದೀರಾ, ವರ್ಕ್ಶಾಪ್ ಬಂದವ್ರಿಗೆ ಗೊತ್ತಿರುತ್ತೆ ನನ್ನದು ಯಾವುದ್ಯಾವುದು ಬಿಸ್ನೆಸ್ ಇದೆ ಅಂತಂತೇಳಿ. ಪ್ರತಿ ತಿಂಗಳು ನನಗೂ ತುಂಬ ಲಾಭ ಇದೆ. ಐ ನಾಟ್ ಜಸ್ಟ್ ಇನ್ ಯೂಟ್ಯೂಬಲ್ಲೂ ಲಾಭ ಇದೆ. ಮತ್ತು ನಾನು ಬುಕ್ಸ್ ಬರೆದಿದ್ದೇನೆ, ಬುಕ್ಸಲ್ಲಿ ನನಗೆ ಲಾಭ ಬರುತ್ತೆ. ದೆನ್ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೇನೆ. ನನಗೆ ಗೊತ್ತಿರುವ ವಿಶ್ವಜ್ಞಾನವನ್ನು ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೇನೆ. ಸೊ ಐ ಗೆಟ್ ಬೆನಿಫಿಟೆಡ್. ಸೊ ಲೈಕ್ ವೈಸ್ ಐ ಆಲ್ಸೋ ಹ್ಯಾವ್ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಇದೆ ನನ್ನ ಹತ್ರ. ಆಮೇಲೆ ಹಿಂದೆ 5 ಪೆಟ್ರೋಲ್ ಬಂಕ್ಗಳಿತ್ತು. ಹಾಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು. ಇವೆಲ್ಲವೂ ಬಿಸ್ನೆಸ್ಗಳು ಮಾಡಿರೋದಕ್ಕೆ, ನಾನು ಲಾಭ ಮಾಡ್ತಿರೋದಕ್ಕೆ ಐ ಥಿಂಕ್ ಐ ಆಮ್ ಎಲಿಜಿಬಲ್ ಇನಫ್ ಟು ಶೇರ್ ವಿತ್ ಯು. ಸೊ ದಿಸ್ ಈಸ್ ಸಮ್ ಆಫ್ ಇಟ್. ಆ್ಯಂಡ್ ಅಷ್ಟೇ ಅಲ್ಲ, ಬಿಸ್ನೆಸ್ನ ಆಟೋಮೇಟ್ ಮಾಡೋದು ಹೇಗೆ? ತುಂಬ ಜನ ವ್ಯಾಪಾರ ಮಾಡ್ತಿರ್ತಾರೆ, ಅವರೇ 24 ಅವರ್ ಬಿಸ್ನೆಸ್ಸಲ್ಲಿ ಕುಳಿತುಕೊಂಡು ಅವರೇ ಕೆಲಸ ಮಾಡ್ತಿರ್ತಾರೆ. ಪ್ರಾಬ್ಲಿ ಎಂಪ್ಲಾಯೀಸ್ಗಿಂತ ಜಾಸ್ತಿ ಇವರು ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಬಟ್ ಎಷ್ಟು ಬರಬೇಕೋ ಲಾಭ ಅಷ್ಟು ಅವ್ರು ಮಾಡ್ತಿರಲ್ಲ, ಬಿಕಾಸ್ ದೇ ಡೋಂಟ್ ನೋ ಟು ಆಟೋಮೇಟ್ ದ ಬಿಸ್ನೆಸ್. ಬಿಸ್ನೆಸ್ ಅಂದರೆ ನಾವೇ ಕೂತ್ಕೊಂಡು ಮಾಡಬೇಕು ಅಂತಂತಲ್ಲ, ಯು ಕ್ಯಾನ್ ಆಟೋಮೇಟ್ ಇಟ್. ಆಟೋಮ್ಯಾಟಿಕ್ಕಾಗಿ ಯಾರೋ ಒಬ್ಬರು ನಡ್ಸ್ಕೊಂಡು ಹೋಗ್ತಿರ್ತಾರೆ, ನಾವು ಜಸ್ಟ್ ಮಾನಿಟರ್ ಮಾಡಬೇಕು. ಅಂಥದ್ದನ್ನು ಹೇಗೆ ಕಲಿಯೋದು ಅಂತ ಇದರಲ್ಲಿ ಕಲಿತೇವೆ. ಆಮೇಲೆ ಏಂಜಲ್ ನಂಬರ್ಸ್ ಬಗ್ಗೆ ಕಲಿತೇವೆ. ಹಣವನ್ನು ಆಕರ್ಷಿಸುವ ಹಲವಾರು ತಂತ್ರಗಳು, ಮಂತ್ರಗಳು ಇದ್ದಾವೆ. ಅದನ್ನು ಹೇಗೆ ಮಾಡುವಂಥದ್ದು ಅಂತ ಕಲಿತೇವೆ. ಬಿಕಾಸ್ ಇಫ್ ಯು ಚೇಸ್ ಅ ಕ್ಯಾಟ್, ಈಗ ನಾವು ಒಂದು ಬೆಕ್ಕಿರುತ್ತೆ, ಬೆಕ್ಕನ್ನು ಹಿಡ್ಕೊಳ್ಬೇಕು ಅಂತ ನಾವು ಓಡ್ತಿರ್ತೇವೆ, ಬೆಕ್ಕು ಓಡೋಗ್ಬಿಡುತ್ತೆ. ಅದು ಒಂದು ರೀತಿ ಬೆಕ್ಕನ್ನು ಹಿಡಿಯುವಂಥದ್ದು. ಇನ್ನೊಂದು ರೀತಿಯೂ ಇದೆ. ಬೆಕ್ಕಿಗೆ ಏನು ಬೇಕೋ ಆ ವಸ್ತು ನನ್ನ ಹತ್ರ ಇದ್ದರೆ ಬೆಕ್ಕೆ ಬಂದು ನನ್ನ ಹತ್ರ ಬೆಕ್ಕು ನನ್ನ ಮುಂದೆ ಬಂದು ಕೂತಿರುತ್ತೆ. ಸೊ ಮನಿ ಈಸ್ ಆಲ್ಸೋ ಲೈಕ್ ದಟ್ ಕ್ಯಾಟ್. So if you have something that attracts the cat to come to you, then you need not work at all. So ಕೆಲವೊಂದು ಅಂಶಗಳಿದೆ, ಶ್ರೀಮಂತರಿಗೆ ಮಾತ್ರ ಗೊತ್ತಿದೆ ಈ ಟೆಕ್ನಿಕ್ಸು, ಹೇಗೆ ಹಣವನ್ನು ಆಟೋಮೆಟಿಕ್ಕಾಗಿ ಆಕರ್ಷಣೆ ಮಾಡ್ಬೋದು ಅಂತಂತೇಳಿ. ನಮ್ಮ ಸನಾತನ ಧರ್ಮದ ಪ್ರಕಾರ ಹಾಗೂ ಈ ಭಾರತದ ಸಂಸ್ಕಾರದಲ್ಲಿ ಇವೆಲ್ಲವೂ ಹೆಚ್ಚಾಗಿ ಇತ್ತು. ಅದಕ್ಕೆ ನೋಡಿ ಕೆಲವೊಂದು ನಿಯಮಗಳಿದೆ. ಶುಕ್ರವಾರದಂದು ಯಾರಿಗೂ ದುಡ್ಡು ಕೊಡಬೇಡಿ, ಮಂಗಳವಾರದಂದು ಯಾರಿಗೂ ದುಡ್ಡು ಕೊಡಬೇಡಿ, ಸಂಜೆ 6 ಗಂಟೆ ಆದಮೇಲೆ ಬೆಳಕರಿದ ಮೇಲೆ ಯಾರಿಗೂ ಏನೂ ಕೊಡಬೇಡಿ. ಅದು ಉಪ್ಪಾಗ್ಬೋದು, ಅದು ಸಕ್ಕರೆ ಆಗ್ಬೋದು, ಏನೇ ಆಗ್ಬೋದು. ಏಕೆ ಈ ನಿಯಮಗಳೆಲ್ಲ? ಏಕೆ ಉಪವಾಸ ಇರೋದು? ತಿಂಗಳಿಗೆ 2 ದಿನ ಏಕೆ ಉಪವಾಸ ಇದೆ? ಸೊ ಹಲವಾರು ವಿಷಯಗಳು. ನಮ್ಮ ಧರ್ಮವನ್ನು ಯಾರು ಸಂಪೂರ್ಣವಾಗಿ ಪರಿಪಾಲನೆ ಮಾಡ್ತಾರೋ ಅವ್ರು ನಿಜವಾಗ್ಲೂ ಬಡವರಾಗೋದಿಲ್ಲ. ಸೊ ಹಾಗಾಗಿ ಕೆಲವು ನಿಯಮಗಳಿದೆ. ಇಲ್ಲಿಗೆ ಕಾರ್ಯಾಗಾರಕ್ಕೆ ಬರಬೇಕು ಅಂತಂದರೆ ನೀವು 3 ತೆಂಗಿನಕಾಯನ್ನು ಇಟ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಬೇಕು, 3 ನಿಂಬೆಹಣ್ಣು, 3 ಹಿಡಿ ಕಲ್ಲುಪ್ಪು, 3 ಮಣ್ಣಿನ ದೀಪ, 3 kg ಅಕ್ಕಿ, 9 ವೀಳ್ಯದೆಲೆ, 9 ಅಡಿಕೆ, 9 ಕರ್ಪೂರ, 9 ಹಳದಿ ಪೇಪರ್ಗಳು, ನವಧಾನ್ಯಗಳು, 1 ತಾಮ್ರದ ತಟ್ಟೆ, 100 ಗ್ರಾಮ್ ಅರಿಶಿಣ ಮತ್ತು ಕುಂಕುಮ, 1 ನೋಟ್ಬುಕ್ಕು, ನಿಮ್ಮ ಫಿನಾನ್ಷಿಯಲ್ ಗುರಿಗಳ ಪಟ್ಟಿ ಮಾಡಿರಬೇಕು, ನಿಮ್ಮ ತಿಂಗಳ ಬಜೆಟನ್ನು ಬರೆದುಕೊಂಡು ಬಂದಿರಬೇಕು, ಹಾಗೂ 100 ಕೋಟಿ ಬಂದಾಗ
ಅದನ್ನು ಹೇಗೆ ಬಳಸ್ತೀರಾ ಎನ್ನುವ ನೀಲಿ ನಕ್ಷೆ ಅಂದರೆ ಬ್ಲೂ ಪ್ರಿಂಟು. ಹಾಗೂ ಕಾರ್ಯಾಗಾರ ನಡೆಯುವ 3 ದಿನ ಸಸ್ಯಾಹಾರಿ ಊಟ ಮಾತ್ರ ಸೇವಿಸಬೇಕು. ಇದಕ್ಕೆಲ್ಲ ರೆಡಿ ಇರಿ. 12, 13, 14 ನೇರವಾಗಿ ನಾನು ಸಿಗ್ತೇನೆ. ಕಲಿಯೋಣ, ನಾವೆಲ್ಲರೂ ಶ್ರೀಮಂತರಾಗೋಣ. ಬಹಳ ಉತ್ತಮವಾದಂತಹ ಪಾಯಿಂಟ್ಗಳನ್ನು ಹೇಳಿದ್ರಿ ಗುರುಜಿ. ಅಂದರೆ ಒಂದು ಸಮಯದ ಸ್ವಾತಂತ್ರ್ಯ ಹಾಗೆ ಹಣದ ಸ್ವಾತಂತ್ರ್ಯ ನಮ್ಮೆಲ್ರಿಗೂ ಬಹಳ ಮುಖ್ಯ. ಆಮೇಲೆ ನಾವಿದ್ದಲ್ಲೇ ಎಲ್ಲದನ್ನು ಅಟ್ರಾಕ್ಟ್ ಮಾಡ್ತೀವಿ ಅಂತಂದರೆ ಆ ಕಾನ್ಫಿಡೆನ್ಸೇ ಬೇರೆ. ಅದರಲ್ಲೂ ಎಸ್ಪೆಷಲಿ ಆ ಮನಿ, ಲಕ್ಸುರಿ, ಆ ಒಂದು ಹ್ಯಾಪಿನೆಸ್, ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನುವಂಥ ಒಂದು ಸ್ವಾತಂತ್ರ್ಯ, ಕಾನ್ಫಿಡೆನ್ಸ್ ನಮ್ಗೆಲ್ರಿಗೂ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಎಗೇನ್ ಈ ವರ್ಕ್ಶಾಪನ್ನ ಅಟೆಂಡ್ ಮಾಡಬೇಕು ಅಂತಂದರೆ ಏನನ್ನಾದರೂ ಪಡ್ಕೊಳ್ಬೇಕು ಅಂತಂದರೆ ಏನನ್ನಾದರೂ ಸ್ಯಾಕ್ರಿಫೈಸ್ ಮಾಡಿ ಒಂದು ಡೆಡಿಕೇಶನ್, ಒಂದು ಕಾನ್ಫಿಡೆನ್ಸ್ ಹಾಗೆ ಒಂದು ಗುರಿ ಇಂಪಾರ್ಟೆಂಟ್. ಆ ಗುರಿಯನ್ನು ಇಟ್ಕೊಂಬಂದರೆ ಯಾವ ರೀತಿ ನಾವು ಮನೆಯನ್ನು ಅಟ್ರಾಕ್ಟ್ ಮಾಡಬಹುದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಂಡಿದ್ದೀರಿ. ಸೊ ಸಾಕಷ್ಟು ಜನ ಈಗ ಆಲ್ರೆಡಿ ವೇಟ್ ಮಾಡ್ತಿರ್ತಾರೆ ಈ ಒಂದು ವರ್ಕ್ಶಾಪನ್ನು ಅಟೆಂಡ್ ಮಾಡೋದಕ್ಕೆ. ಅದ್ರ ಜೊತೆಗೆ ನಾನು ಆಗಲೇ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ ಹಾಗೆ ಲಕ್ಷಾಂತರ ಜನ ನಿಮ್ಮ ವರ್ಕ್ಶಾಪನ್ನು, ನಿಮ್ಮ ಬುಕ್ಸ್ಗಳ ಮುಖಾಂತರ, ನಿಮ್ಮ ಕಾರ್ಯಕ್ರಮಗಳ ಮುಖಾಂತರ ಯಾವ ರೀತಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಬಟ್ ಎಷ್ಟೋ ಜನಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಆಗಿರೋದಿಲ್ಲ. ಕೆಲವೊಂದು ಟ್ರಿಕ್ಸ್ಗಳ ಮುಖಾಂತರ ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇರುವಂತಹ ವಿಶೇಷ ವಿಧಾನಗಳು, ಎಸ್ಪೆಷಲಿ ನಿಮ್ಮ ಟ್ರಿಕ್ಸನ್ನು, ಯಾವ ಟ್ರಿಕ್ಸನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ತಿದ್ದೀರಿ? See, it's not a trick, but actually it's a lifestyle. ಸೊ ನಮ್ಮ ಸಂಸ್ಕಾರದ ಪ್ರಕಾರ, ವೆಸ್ಟರ್ನ್ ಪ್ರಕಾರ, ಈ ಹೊರ ಜಗತ್ತು ಏನಿದೆಯೋ ಅವ್ರಿಗೆಲ್ಲ ಟ್ರಿಕ್ಸ್ ಗೊತ್ತಿದೆ, ನಮಗೆಲ್ಲ ಗೊತ್ತಿರೋದು ಮಂತ್ರ ಮತ್ತು ತಂತ್ರಗಳು. ಸೊ ಆ ತಂತ್ರಗಳು ಯಾವುದು? ವಿಶೇಷವಾಗಿ ಮೇಡಮ್ ಹೇಳಿದಾಗೆ, ಹಾಗೂ ತುಂಬ ಜನಕ್ಕೆ ಈ ಪ್ರಶ್ನೆ ಇರುತ್ತೆ. ತುಂಬ ಜನ ಶ್ರೀಮಂತರಾಗಿದ್ದಾರೆ, ಬಟ್ ನಾವೇನೇ ಮಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ಟರು ನಮಗೆ ಯಾಕಪ್ಪ ಹಣ ಬರ್ತಿಲ್ಲ, ನಾವ್ಯಾಕೆ ಹೀಗೆ ಇದ್ದೀವಿ ಅನ್ನೋವಂಥ ಮನಸ್ಥಿತಿ ಇರುತ್ತೆ. ಅಂಥವ್ರಿಗೆ ಒಂದು ಸಿಂಪಲ್ ಆನ್ಸರ್ ಇದೆ ಇವತ್ತು. ಸೊ ಇದನ್ನು ನೀವೆಲ್ಲರೂ ಫಾಲೋ ಮಾಡಬೇಕು. ಇದು ಕಲಿಯುಗ ಆಗಿರೋದಕ್ಕೆ ಮೈಂಡ್ ಗೆಟ್ ಡಿಸ್ಟ್ರಾಕ್ಟೆಡ್. ನಮಗೆ ಹಲವಾರು ರೀತಿಯಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ನಮ್ಮನ್ನು ಡಿಸ್ಟ್ರಾಕ್ಷನ್ ಮಾಡೋದಕ್ಕಂತಂತೇಳಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದ ವರ್ಲ್ಡ್. ಸೊ ಮೀಡಿಯಾ ಆಗ್ಬೋದು, ಮೊಬೈಲ್ ಆಗ್ಬೋದು, ಅನ್ವಾಂಟೆಡ್ ಮೆಸೇಜಸ್ಸು, ಅನ್ವಾಂಟೆಡ್ ಮೀಡಿಯಾ, ನ್ಯೂಸ್. ದೇರ್ ನಾಟ್ ಮಚ್ ಆಫ್ ನ್ಯೂಸ್ ದಟ್ ವಿ ನೀಡ್. ಸೊ ದೇರ್ ಈಸ್ ಸೋ ಮಚ್ ಆಫ್ ನ್ಯೂಸ್. ಸೊ ಯಾವುದನ್ನು ತೆಗೆದುಕೊಳ್ಬೇಕು, ಎಷ್ಟು ಸಾಕು ಅನ್ನೋದು ನಮಗೆ ಗೊತ್ತಿಲ್ಲ. ಒಂದು ಕತೆ ಹೇಳ್ತೇನೆ, ಆ ಕಥೆಯ ಸಾರಾಂಶವೇ ಇವತ್ತಿಗೆ ಉತ್ತರ ಆಗಿರುತ್ತೆ. ಒಂದು ಸಲ ಯಮಧರ್ಮರಾಯ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ನಿಮಗೆ ಗೊತ್ತಿದೆ ಯಮ ಯಾಕೆ ಬರ್ತಾನೆ ಅಂತಂತೇಳಿ. ಯಾರ ಋಣ ಯಾವಾಗ ಮುಗ್ದಿರುತ್ತೋ ಟೈಮ್ ಮುಗಿದಾಗ ಅವ್ನು ಬಂದು ಕರ್ಕೊಂಡು ಹೋಗ್ಬಿಡ್ತಾನೆ. ಸೊ ಒಂದ್ಸಲ ಯಮ ಬರ್ತಾನೆ. ಬಂದಾಗ ತುಂಬ ದೂರದಲ್ವಾ, ಕೆಳ ದರ್ಜೆಯ ಲೋಕಗಳಿಂದ ಬರಬೇಕು. ಅತಳ, ವೇತಳ, ಸುತಳ, ಪಾತಾಳ, ರಸಾತಾಳ, ನಿಮಗೆಲ್ಲ ಗೊತ್ತಿದೆ, ಮಹಾತಾಳ. ಆ ಲೋಕಗಳಿಂದ ಈ ಭೂಲೋಕಕ್ಕೆ ಬರೋ ಒಂದು ಟೈಮಲ್ಲಿ ಅವನಿಗೆ ಆಯಾಸ ಆಗಿರುತ್ತೆ, ಹೊಟ್ಟೆ ಎಸಿತಿರುತ್ತೆ, ದಾಹ ಆಗ್ತಿರುತ್ತೆ, ನೀರು ಕುಡಿಬೇಕು ಅಂತಂತೇಳಿ. ಆಗ ಬರ್ತಿರ್ಬೇಕಂತಂದರೆ ದಾರಿಯಲ್ಲೊಂದು ಒಳ್ಳೆ ಮನುಷ್ಯ ಸಿಗ್ತಾನೆ. ಅವನು ನೋಡ್ಬಿಟ್ಟು, ಅಪ್ಪ ಸ್ವಲ್ಪ ಹೊಟ್ಟೆ ಸಿಗ್ತಿದೆ, ಊಟ ಏನಾದರೂ ಕೊಡ್ತೀಯನಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಬನ್ನಿ ಸ್ವಾಮಿ, ಏನು ಊಟ ತಾನೆ, ಬನ್ನಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾನೆ. ಒಳ್ಳೆ ಊಟ ಕೊಡ್ತಾನೆ, ನೀರು ಕೊಡ್ತಾನೆ. ಯಮನಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಯಮಧರ್ಮ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕುಳ್ತಿರ್ಬೇಕಂತಂದರೆ ಇವನು ಕೇಳ್ತಾನೆ, ಏನು ಯಮ ಬಂದ್ಬಿಟ್ಟಿದ್ಯಾ ಭೂಲೋಕಕ್ಕೆ, ಇವತ್ತು ಯಾರಪ್ಪ, ಯಾರ್ಯಾರು ಹೋಗ್ಬೇಕು ಇವತ್ತು, ಯಾರನ್ನ ಕರ್ಕೊಂಡು ಹೋಗಿ ಬಂದಿದ್ದೀಯಾ ಅಂತ. ಯಮ ಹೇಳ್ತಾನೆ, ನೋಡಪ್ಪ ಒಂದು ಲಿಸ್ಟ್ ಇದೆ, ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ನನಗೂ ಗೊತ್ತಿಲ್ಲ ಯಾರ್ಯಾರು ಇದ್ದಾರೆ ಅಂತಂತೇಳಿ ಆ ಲಿಸ್ಟ್ನ ತೆಗೆದು ಈಗ ನೋಡ್ತಾನೆ. ನೋಡಿದ್ರೆ ಮೊದಲನೇ ಹೆಸರೇ ಇವನೇ ಆಗಿರ್ತಾನೆ. ಯಾರ ಮನೆಗೆ ಬಂದಿದ್ನೋ, ಯಾರು ಉಪಚಾರ ಪಡೆದ್ನೋ ಆ ವ್ಯಕ್ತಿಯ ಹೆಸರೇ ಫಸ್ಟ್ ಇರುತ್ತೆ. ಅವ್ನು ಬೇಜಾರಾಗ್ಬಿಡುತ್ತೆ ಯಮನಿಗೆ. ಅವ್ರೇ ಏನಯ್ಯ ನಿನ್ನ ಹೆಸರೇ ಇದೆ ಅಂತ. ಅವನು ಕೇಳ್ಕೊಳ್ತಾನೆ, ಸ್ವಾಮಿ ನಾನು ಊಟ ಎಲ್ಲ ಕೊಟ್ಟೆ, ನೀರೆಲ್ಲ ಕೊಟ್ಟೆ, ದಯವಿಟ್ಟು ನಾನು ಕರ್ಕೊಂಡು ಹೋಗ್ಬಿಟ್ಟಿರ, ನನಗೆ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಇನ್ನೂ ಲೈಫಲ್ಲಿ, ಇನ್ನೂ ಫಾರಿನ್ಗೆ ಹೋಗಲಿಲ್ಲ, ಮನೆಯೇ ಕಟ್ಸ್ಲಿಲ್ಲ, ಮದುವೆ ಆಗಿದ್ದೀನಿ, ಬಟ್ ಹೆಂಡ್ತಿಗೆ ಏನು ಕೊಡಬೇಕು ಅದೆಲ್ಲ ಕೊಟ್ಟಿಲ್ಲ, ನಾನು ತುಂಬ ಆಸೆಗಳಿದೆ ಸ್ವಾಮಿ, ಪ್ಲೀಸ್ ನಾನು ಕರ್ಕೊಂಡು ಹೋಗ್ಬಿಟ್ಟಿರ ಅಂತ. ಯಮ ಹೇಳ್ತಾನೆ, ನನಗೂ ಬೇಜಾರಿದೆ ಕಣೆ, ಎಷ್ಟು ಚೆನ್ನಾಗಿ ನೋಡಿಕೊಂಡೆ, ಹೋದ್ರೋಗ್ಲಿ ಒಂದು ನನಗೆ ಹೆಲ್ಪ್ ಮಾಡ್ತೇನೆ, ನಾನು ದೇವರೇ ಅಲ್ವಾ. ಸೊ ಹಾಗಾಗಿ ನೋಡಿ, ಈ ಬುಕ್ ಇದೆ, ಈ ಬುಕ್ ನೀನು ಕೊಡ್ತಿದ್ದೀನಿ. ಈ ಬುಕ್ಕಲ್ಲಿ
ಇಡೀ ಜಗತ್ತಿನ ಅಂದರೆ 84 ಲಕ್ಷ ಜೀವರಾಶಿಗಳ ಭವಿಷ್ಯ ಇದೆ ಅಂತಂದರೆ ಯಾವಾಗ ಹುಟ್ಟುತ್ತಾರೆ, ಅವ್ರು ಏನಾಗ್ತಾರೆ, ಯಾವಾಗ ಸಾಯ್ತಾರೆ, ಅವ್ರ ಕಡೆ ದಿನ ಏನು, ಪ್ರತಿಯೊಂದು ಇದೆ ಕಣೆ ಇದರಲ್ಲಿ. ಅದರಲ್ಲಿ ನಿಂದು ಇದೆ. ಕಡೆಯಲ್ಲಿ ಒಂದು ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲಿ ನಿನಗೇನು ಬೇಕೋ ಅದು ಬರ್ಕೋ, ಅದು ನಿನಗೆ ವರವಾಗಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆ ಬುಕ್ ತೆಗೆದುಕೊಳ್ತಾನೆ ಯಮಧರ್ಮರಾಯನಿಂದ. ಇವನೇನು ಮಾಡ್ತಾನೆ, ಇವನು ಕ್ಯೂರಿಯಾಸಿಟಿ ಆಯಿತಾ, ಎಲ್ಲರ ಭವಿಷ್ಯ ಇದೆಯಲ್ವಾ, ನೋಡೋಣ ಯಾರ್ಯಾರ ಭವಿಷ್ಯ ಹೆಂಗಿದೆಯೋ ಅಂತಂತೇಳಿ. ಆಮೇಲೆ ಯಮ ಹೇಳಿರ್ತಾನೆ, 5 ನಿಮಿಷ ಕಣಯ್ಯ ನಿನಗೆ, 5 ನಿಮಿಷದಲ್ಲಿ ನಿನಗೇನು ಬೇಕೋ ನೀನು ಬರ್ಕೋ ಅಂತ. 5 ನಿಮಿಷ ಆದಮೇಲೆ ನಾನು ಟೈಮ್ ಕೊಡಲ್ಲ ಹೆಚ್ಚು ಅಂತ. ಇವನು ತಗೊಳ್ತಾನೆ, ನಿಧಾನವಾಗಿ ನೋಡ್ತಾನೆ. ಫಸ್ಟ್ ಇರುತ್ತೆ ಪಕ್ಕದ ಮನೆಯವ್ರದ್ದು ಭವಿಷ್ಯ ಇರುತ್ತೆ. ಅದರಲ್ಲಿ ಪಕ್ಕದ ಮನೆಯವರು ತುಂಬ ಶ್ರೀಮಂತರಾಗ್ತಾರೆ, ಮರ್ಸಿಡೀಸ್ ಬೆನ್ಸ್ ತೆಗೆದುಕೊಳ್ತಾರೆ, ಬಿಸ್ನೆಸ್ಸಲ್ಲಿ ತುಂಬ ಸಕ್ಸಸ್ ಆಗ್ತಾರೆ ಅಂತೆಲ್ಲ ಬರೆದಿರುತ್ತೆ. ಇವನ್ಗೆ ಅದನ್ನು ನೋಡಿ ಅಸೂಯೆ ಆಗ್ಬಿಡುತ್ತೆ. ನೋಡಿದ್ರ ಪಕ್ಕದ ಮನೆಯವ್ರು ಹಿಂಗೆಲ್ಲ ಆಗ್ತಾರ, ಈ ನನ್ನ ಮಕ್ಳು ಆಗಬಾರ್ದು ಅಂತಂತೇಳಿ ಅವನು ಕೊಟ್ಟಿರೋ ಪೇಜಲ್ಲಿ ಹೋಗಿ ಬರೀತಾನೆ, ಈ ಪಕ್ಕದ ಮನೆಯವ್ರು ಹಾಳಾಗೋಗ್ಬೇಕು, ಇವ್ರಿಗೆ ಬಿಸ್ನೆಸ್ ಆಗಬಾರ್ದು, ಇವ್ರು ಯಾಕೆ ಮನೆ ಕಟ್ಟಬಾರ್ದು ಅಂತ ಬರೀತಾನೆ. ಆಮೇಲೆ ಇನ್ನು ಸ್ವಲ್ಪ ಹಿಂಗೆ ಬರ್ತಾನೆ, ನಮ್ಮ ದೊಡ್ಡಪ್ಪನ ಮಗಂದು ಏನಿದೆಯೋ ನೋಡೋಣ ಅಂದ್ಬಿಟ್ಟು ಹಿಂಗೆ ಬರ್ತಾನೆ. ದೊಡ್ಡಪ್ಪನ ಮಗನು, ದೊಡ್ಡಪ್ಪನ ಮಗನು, ಸೂಪರಾಗಿರೋ ಹೆಣ್ಣು ಸಿಗ್ತಾಳೆ, ಒಳ್ಳೆ ಮದುವೆ ಆಗ್ತಾನೆ, ಒಳ್ಳೆ ಜಾಗದಲ್ಲಿ ಜಮೀನೆಲ್ಲ ಸಿಗ್ತದೆ, ತುಂಬ ಶ್ರೀಮಂತ ಆಗ್ತಾನೆ ಅಂತಿರುತ್ತೆ. ಅರೆ ಈ ನನ್ನ ಮಗನ ಹಿಂಗಾಗ್ತಾನೆ ಅಂದ್ಬಿಟ್ಟು ಅಲ್ಲೂ ಬರೀತಾನೆ, ನಾನು ದೊಡ್ಡಪ್ಪನ ಮಕ್ಕಳು ಚೆನ್ನಾಗಿ ಆಗಬಾರ್ದು, ಅವರು ಹಾಳಾಗೋಗ್ಬೇಕು ಅಂತ ಹಿಂಗೆ ಬರೀತಾನೆ. ಮತ್ತು ಇನ್ನೊಂದು ನೋಡ್ತಾನೆ, ಏನೋ ಅವ್ರಿವ್ರು ಯಾರೋ ಫ್ರೆಂಡ್ಸ್ ಯಾರೋ ಇರ್ತಾರೆ, ಈ ಫ್ರೆಂಡ್ ಫಾರಿನಲ್ಲಿ ಸೆಟ್ಲ್ ಆಗ್ತಾನೆ, ಅರೆ ಈ ನನ್ನ ಮಗನಿಗೆ ಯಾಕಪ್ಪ ಈ ಯೋಗ ಇದೆ ಅಂದ್ಬಿಟ್ಟು ಅಲ್ಲಿ ಬರೀತಾನೆ. ಈಗೆಲ್ಲ ಬರೀತಾ ಇರಬೇಕಂತಂದ್ರೆ 5 ನಿಮಿಷ ಆಗೋಗ್ಬಿಡುತ್ತೆ. ಈಗ ಯಮ ಏನು ಮಾಡ್ತಾನೆ, ಬರ್ದಾಯ್ತೇನಪ್ಪ ಬುಕ್ ಕೊಡಪ್ಪ ಅಂತ ತೊಗೊಂಬಿಡ್ತಾನೆ. ಆಗ ಅವನು ಹೇಳ್ತಾನೆ, ಸ್ವಾಮಿ ಚೂರೊಂದು 30 ಸೆಕೆಂಡ್ ಆದರೂ ಕೊಡಿ, ನನ್ನದೇನು ಬರ್ಕೊಂಡೇ ಇಲ್ಲ, ನಾನು ಇನ್ನೊಂದು ಬೇರೆ ಭವಿಷ್ಯ ನೋಡ್ತಿದ್ದೆ, ಸಾರಿ ಸ್ವಾಮಿ ಒಂದು 30 ಸೆಕೆಂಡು ಅಂತ. ಯಮ ಹೇಳ್ತಾನೆ, ಟೈಮ್ ಅಂದರೆ ಟೈಮ್ ಕಣಯ್ಯ, ನಿನಗೆ ಆಲ್ರೆಡಿ ಟೈಮ್ ಮೀರೋಗಿತ್ತು, ಇವತ್ತು ನಾನು ಕರ್ಕೊಂಡು ಹೋಗ್ಲಿಕ್ಕಿತ್ತು, ನಿನಗೆ ವರವಾಗಿ 5 ನಿಮಿಷ ಕೊಟ್ಟೆ, ನೀನೇನು ಬೇಕಾದ್ರೂ ಬರ್ಕೊಳ್ಬೋದಿತ್ತು, ನಿನಗೋಸ್ಕರ ಇನ್ನೂ 25 ವರ್ಷ ಹೆಚ್ಚು ಬದುಕಬೇಕಂತನೂ ಬರ್ಕೊಳ್ಬೋದಿತ್ತು. ನಿನಗೆ ಬಂಗ್ಲೆ ಬೇಕು, ಜಾಗ ಬೇಕು, ಜಮೀನು ಬೇಕು, ಅಥವಾ ಬಂಗಾರ ಬೇಕು, ಫಾರಿನ್ಗೆ ಹೋಗಬೇಕು, ಏನು ಬೇಕಾದರೂ ಬರ್ಕೊಳ್ಬೋದಿತ್ತು. ಆ ವರ ನಿನಗೆ ಕೊಟ್ಟಿದ್ದು. ಬಟ್ ನಾನೇನು ಕೊಟ್ಟನೋ ಆ ವರವನ್ನೆಲ್ಲ ನೀನು ಇನ್ನೊಬ್ಬರು ಮತ್ತೊಬ್ಬರು ಅಂತಂತೇಳಿ ಆ ಭವಿಷ್ಯಗಳು ನೋಡಿಕೊಂಡು ನಿನ್ನ ಭವಿಷ್ಯನೇ ನೀನು ಮರ್ತೋದೆ ಅಂತ ಹೇಳ್ತಾರೆ. ಸೊ ಇದ್ರ ತಾತ್ಪರ್ಯ ಇಷ್ಟೇ, ನಾವು ಶ್ರೀಮಂತರಾಗದೇ ಇರೋದಕ್ಕೆ ಏಕೈಕ ಕಾರಣ ಕಲಿಯುಗದಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿಕೊಂಡೆ ಅದರಲ್ಲೇ ಟೈಮ್ ಎಲ್ಲ ಕಳೆದು ನಮ್ಮ ಬಗ್ಗೆ ನಮಗೆ ಕಾಳಜಿನೇ ಇಲ್ಲ. ಐ ಥಿಂಕ್ ವಿ ಲವ್ ಪೀಪಲ್, ವಿ ಲವ್ ಅದರ್ಸ್, ಐ ಥಿಂಕ್ ಮೋರ್ ದೆನ್ ಅವರ್ ಓನ್ ಸೆಲ್ಸ್. ನಮಗಿಂತ ಹೆಚ್ಚು ನಾವು ಬೇರೆಯವ್ರನ್ನ ಪ್ರೀತಿ ಮಾಡೋದೇ ಹೆಚ್ಚಾಗ್ಬಿಟ್ಟಿದೆ ಅನಿಸುತ್ತೆ. ಸೊ ಹಾಗಾಗಿ ನಮ್ಮಗಳ ಬಗ್ಗೆ ನಮ್ಗೆ ಜ್ಞಾಪಕನೇ ಇಲ್ಲ. ಆಲ್ ರಿಚ್ ಪೀಪಲ್, ಎಲ್ಲ ಶ್ರೀಮಂತರು ಏಕೈಕ ಕ್ವಾಲಿಟಿ ಹೊಂದಿದೆ ಅವರಿಗೆ, ನಾನು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ. ಅಂತಂದರೆ ಇಲ್ಲಿ ವ್ಯತ್ಯಾಸ ಇದೆ. ನಾನೇ ಅಂತ ನಾನು ಹೇಳಲಿಲ್ಲ, ಅಹಂಕಾರ ಅಲ್ಲ, ನಾನೇ ಎಲ್ಲ ಅಂತ ಹೇಳ್ತಿಲ್ಲ. ನಾನು ಅನ್ನೋದು ಅಹಂ ಬ್ರಹ್ಮಸ್ಮಿ ಅಂತ, ನಾನು ದೇವರು ಅಂತಂತೇಳಿ. ಯಾರಿಗೆ ಅವರನ್ನು ಉತ್ತಮವಾಗಿ ನೋಡ್ಕೊಳ್ಳಿಕ್ಕೆ ಬರುತ್ತೋ ಅವರು ಇನ್ನೊಬ್ಬರನ್ನು ಉತ್ತಮವಾಗಿ ನೋಡ್ಕೊಳ್ಬಲ್ಲರು. ಯಾರು ತನ್ನನ್ನು ತಾನು ಹೆಚ್ಚು ಪ್ರೀತಿ ಮಾಡ್ಕೊಳ್ಳೋಕ್ಕೆ ಬಂದರೆ ಖಂಡಿತವಾಗಿ ಇನ್ನೊಬ್ಬರನ್ನು ಹೆಚ್ಚು ಪ್ರೀತಿ ಮಾಡ್ಬೋದು. ನಾನೇ ಡೌಟಲ್ಲಿದ್ದರೆ ಖಂಡಿತವಾಗಿಯೂ ಜಗತ್ತೇ ಡೌಟಾಗಿ ಕಾಣಿಸ್ತಿರುತ್ತೆ. ನಾನೇ ಅನ್ಕಂಫರ್ಟೇಬಲ್ ಫೀಲಲ್ಲಿದ್ದರೆ ನನ್ನ ಹೃದಯ, ಜಗತ್ತೆಲ್ಲ ಅನ್ಕಂಫರ್ಟೇಬಲ್ ಕನ್ಫ್ಯೂಷನ್ ಎಲ್ಲ ಇರುತ್ತೆ. ಬಹುತೇಕ ಜನರಿಗೆ ಮನಃಶಾಂತಿ ಇಲ್ಲ, ಮನಃಶಾಂತಿಯನ್ನು ಹುಡುಕ್ತಿರ್ತಾರೆ. ಬಟ್ ಐ ವಾಂಟ್ ಟು ಟೆಲ್ ಯು, ಮನಃಶಾಂತಿ ಹೊರಗಡೆಯಿಂದ ಸಿಗೋದಿಲ್ಲ, ಮನಃಶಾಂತಿ ಒಳಗಡೆ ಹುಡುಕಿದ್ರೆ ಮಾತ್ರ ಸಿಗೋದಕ್ಕೆ ಸಾಧ್ಯ. ಮನಃಶಾಂತಿ ಅನ್ನುವಂಥದ್ದು ಇಟ್ಸ್ ನಾಟ್ ಅ ಪ್ರಾಡಕ್ಟ್ ದಟ್ ಯು ಕ್ಯಾನ್ ಬೈ ಇನ್ ಅ ಸ್ಟೋರ್. ದುಡ್ಡು ಕೊಟ್ಟು ನಾವೇನೋ ಕೊಂಡುಕೊಳ್ಳಿಕ್ಕೆ ಸಿಗೋದಿಲ್ಲ. ಇಟ್ ಹ್ಯಾಸ್ ಟು ಕಮ್ ವಿದಿನ್. ಯು ಹ್ಯಾವ್ ಟು ಸೀಕ್ ದ್ಯಾಟ್ ವಿದಿನ್. ಸೊ ದಟ್ ಈಸ್ ವೆನ್ ಯು ಕ್ಯಾನ್ ಫೈಂಡ್ ಇಟ್. ಸೊ ಹಣ, ಆಸ್ತಿ, ಐಶ್ವರ್ಯಗಳು ದೇ ಆರ್ ಆಲ್ ಬೈ ಪ್ರಾಡಕ್ಟ್ಸ್ ಆಫ್ ಯುವರ್ ಓನ್ ಸರ್ಚ್ ಸೀಕಿಂಗ್. ನೀವು ಯಾವಾಗ ಹುಡುಕ್ತಿರೋ, ನೀವು ಯಾವಾಗ ಪ್ರೀತಿ ಮಾಡ್ತಿರೋ, ನಿಮ್ಗೇನು ಬೇಕೋ ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಿರೋ, ಆಗ ಎಲ್ಲವೂ ತನ್ನಿಂದ ತಾನೇ ಆಟೋಮ್ಯಾಟಿಕ್ಕಾಗಿ ಆಗುತ್ತೆ. ನೀವೇನೋ ಹೆಚ್ಚೆಚ್ಚು ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಬಹುತೇಕ ಮಂದಿ ಶ್ರೀಮಂತರು ನೀವು ನೋಡಿದ್ರೆ ಅವರು ಹೆಚ್ಚೇನೂ ಕಲ್ತಿಲ್ಲ,
ಎಲ್ಲರೂ ಪಿ ಎಚ್ ಡಿಗಳೇನೋ ಮಾಡಿಬಿಟ್ಟು ಆಮೇಲೆ ಬಿಸ್ನೆಸ್ ಏನೋ ಮಾಡಲಿಲ್ಲ. ನೀವೆಲ್ಲ ಫೇಲ್ ಆಗಿರೋರು ನೋಡಿ, ಬ್ಯಾಕ್ ಬೆಂಚರ್ಸ್ ಅಂತ ಏನು ಕರಿತೀವೋ ಅವ್ರನ್ನ ನೋಡಿ, ಏನೋ ಕಲ್ತಿಲ್ಲ ನೋಡಿ, ಇಂಥವರೇ ಶ್ರೀಮಂತರಾಗಿರೋದು. ಯಾಕಂದರೆ ದೇ ಜಸ್ಟ್ ಯೂಸ್ ದೇರ್ ಕಾಮನ್ ಸೆನ್ಸ್. ದೇ ಡೋಂಟ್ ನೋ ಲಾಟ್ ಆಫ್ ಆಲ್ ದೀಸ್ ಗ್ಯಾನ್ಸ್, ದೇ ಡೋಂಟ್ ನೋ ಬ್ಯೂಟಿಫುಲ್ ಇಂಗ್ಲೀಷ್, ದೇ ನಾಟ್ ವರ್ಸಟೈಲ್, ಬಟ್ ಅವ್ರಿಗೇನು ಬೇಕೋ ಅದು ಗೊತ್ತಿದೆ. But unfortunately, all these public people, common people, all these learned scholars, they know so much that they don't know what is so important and common. So ಹಾಗಾಗಿ focus on what you want, and definitely ನೀವು ಯಾವಾಗ ಅದು ಮಾಡ್ತೀರೋ ಯೂನಿವರ್ಸ್, ಆ ಬ್ರಹ್ಮತತ್ವ, ವಿಶ್ವತತ್ವ ಏನಿದೆಯೋ ನಮ್ಮ ಜೊತೆ ಇರುತ್ತೆ, ನಮ್ಗೆ ಸಹಾಯ ಮಾಡುತ್ತೆ. ನಮ್ಗೇನು ಬೇಕೋ ಅದೆಲ್ಲ ಆ ವಿಶ್ವವೇ ಕೊಡ್ತಾ ಹೋಗುತ್ತೆ. I told this many times. ನೀನು ಅಂದುಕೊಂಡ್ರೆ ಸಾಕು ನೀನು ಶ್ರೀಮಂತ ಆಗ್ತೀಯ. ಅಂದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಕಾರ್ಯಾಗಾರದಲ್ಲಿ ಇನ್ನೂ ಹೆಚ್ಚು ತಿಳಿಸ್ಕೊಡ್ತೇವೆ. ಇದು ಸನಾತನ ಧರ್ಮದ್ದು, ನಮ್ಮ ಸಂಸ್ಕಾರದ್ದು. ನಾನೇನೋ ಬುಕ್ಸ್ ಓದ್ಬಿಟ್ಟು ಅಥವಾ ಇನ್ನೆಲ್ಲೋ ಕಲಿತು ಬಂದು ಹೇಳ್ತಿಲ್ಲ. ಸೊ ಬ್ರಹ್ಮ ತತ್ವವನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ಓಕೆ ಗುರುಜಿ, ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೆ ಸೆಲ್ಫ್ ಕೇರ್ ಇದ್ದರೆ ಯಾವ ರೀತಿ ಜೀವನವನ್ನು ತುಂಬ ಬ್ಯೂಟಿಫುಲ್ ಆಗಿ ಕಳಿಬಹುದು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರಿ. ಸೊ ನಾನು ಆಗಲೇ ಹೇಳಿದ ಹಾಗೆ ಆನ್ಲೈನ್ ಕಾರ್ಯಾಗಾರದ ಬಗ್ಗೆ ಹೇಳಿದ್ರಿ. ಇನ್ನು ಸೆಪ್ಟೆಂಬರ್ 28ರ ವರ್ಕ್ಶಾಪ್ ಬಗ್ಗೆ, ಸ್ಪೆಷಲಿ ನೀವು ಕಂಡಕ್ಟ್ ಮಾಡ್ತಾ ಇರುವಂಥ ವರ್ಕ್ಶಾಪ್ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಸೊ ಎವ್ರಿ ಟೈಮ್ ದರ್ ಇಸ್ ಅ ಬ್ಯೂಟಿಫುಲ್ ಫೌಂಡೇಶನ್ ವರ್ಕ್ಶಾಪ್. ಯಾವತ್ತೂ ಸೀಟೇ ಸಿಗೋದಿಲ್ಲ. ಸೊ ಬಹುತೇಕ ಮಂದಿ ಲಾಸ್ಟ್ ಟೈಮ್ ಬಂದವರು ಕೆಳಗಡೆ ಕುಳಿತುಕೊಂಡಿದ್ರು ಕಾರ್ಪೆಟ್ ಮೇಲೆ, ಚೇರ್ಗಳಿರಲಿಲ್ಲ, ಚೇರ್ ಸಿಕ್ಕಿರಲಿಲ್ಲ. ಸೊ ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂದರೆ, ಕರ್ಮ ಕಳೆದುಕೊಳ್ಬೇಕು. ಕರ್ಮ ಕಳೆದುಕೊಳ್ಳೋದು ಹೇಗೆ, ಏನು ಮಾಡಿದರೆ ನಮ್ಮ ಪೂರ್ವ ಜನ್ಮದ ಅಥವಾ ಈ ಜನ್ಮದ ಕರ್ಮಗಳು ನಾವು ಕಳೆದುಕೊಳ್ಳೋದಕ್ಕೆ ಸಾಧ್ಯ. ತುಂಬ ಜನಕ್ಕೆ ಬ್ರಹ್ಮಹತ್ಯ ದೋಷ ಇರುತ್ತೆ, ಪಿತೃದೋಷ ಇರುತ್ತೆ, ಮಾತೃದೋಷ ಇರುತ್ತೆ, ಸರ್ಪದೋಷ ಇರುತ್ತೆ, ಹಲವಾರು ದೋಷಗಳಿರುತ್ತೆ, ಭೂದೋಷ ಇರುತ್ತೆ. ಸೊ ಇವೆಲ್ಲ ದೋಷಗಳಿದ್ದಾಗ ನಮಗೇನು ಸಿಗಬೇಕೋ ಅಂಥವೆಲ್ಲ ಸಿಗ್ತಿರೋದಿಲ್ಲ. ಅಕಸ್ಮಾತ್ ಸಿಕ್ಕಿದ್ರೂ ನಿಲ್ಲೋದಿಲ್ಲ. ಅದನ್ನೆಲ್ಲ ಕಳ್ಕೊಳ್ಳೋದು ಹೇಗೆ ಅಂತ ಸೆಪ್ಟೆಂಬರ್ 28, 2025 ಭಾನುವಾರ ಕಾರ್ಯಾಗಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ಸುಲಭವಾಗಿ ಬಿಸ್ನೆಸ್ ಹೇಗೆ ಮಾಡೋವಂಥದ್ದು. ಎಷ್ಟೋ ಜನಕ್ಕೆ ಹೇಗೆ ಬಿಸ್ನೆಸ್ ಮಾಡೋದು ಅಂತ ಗೊತ್ತಿರಲ್ಲ. ಸೊ ಅದೊಂದು ಜಸ್ಟ್ ಅ ಫೌಂಡೇಶನ್ ಟಿಪ್ಸ್ ನಾನು ಅಲ್ಲೇ ಕೊಡ್ತೇನೆ. ಹಾಗೆಯೇ ಎಲ್ಲರ ಕನಸು ನಮ್ಮ ಮನೆ ಕಟ್ಟಬೇಕು ಅಂತಿರುತ್ತೆ. ಮನೆ ಹೇಗೆ ಕಟ್ಟೋದು, ಏನು ಮಾಡಿದ್ರೂ ಕಟ್ಟೋದಕ್ಕಾಗ್ತಿರಲ್ಲ, ಸಾಲನೇ ಮಾಡಬೇಕಾ, ಯಾವಾಗ ಕಟ್ತೀನಿ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ವಿಶ್ವತಂತ್ರ ಮಂತ್ರ ಏನು ಅದನ್ನು ನಾನು ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ಎಲ್ಲರ ಪರ್ಸ್ನಲ್ಲೂ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಧನಾಕರ್ಷಣೆಯ ಯಂತ್ರವನ್ನು ನಾನು ಉಚಿತವಾಗಿ ಕೊಡ್ತಿದ್ದೇನೆ. ನೀವೆಲ್ಲರೂ ನಿಮ್ಮ ಪರ್ಸ್ನಲ್ಲಿ ಇಟ್ಕೋಬೇಕು. ಇಟ್ಕೊಂಡಾಗ ಖಂಡಿತವಾಗಿಯೂ ಧನಾಕರ್ಷಣೆ ಆಗುತ್ತೆ. ಈ ಕಲಿಯುಗ ಆಗಿರೋದಕ್ಕೆ ಕ್ರಿಯೆನೂ ಮುಖ್ಯ. ಯಂತ್ರದ ಜೊತೆ ಯಾವ ಕ್ರಿಯೆ ಮಾಡಿದ್ರೆ ಹಣ ಬರುತ್ತೆ ಅಂತ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೂ ಹಲವಾರು ಮಾಹಿತಿಗಳಿದೆ. ಐ ಥಿಂಕ್ ವಿಲ್ ಲರ್ನ್ ಟುಗೆದರ್ ನೇರವಾಗಿ. ಖಂಡಿತವಾಗ್ಲೂ ಗುರುಜಿ, ಕಾರ್ಯಾಗಾರದ ಜೊತೆಗೆ ಹಲವಾರು ಪುಸ್ತಕಗಳನ್ನು ಕೂಡ ನೀವು ಬರೆದಿದ್ದೀರಿ. ಅದರಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಅಂದರೆ ತಂತ್ರ, ಯಾವ ರೀತಿ ಮಂತ್ರಗಳನ್ನು ಉಪಯೋಗಿಸಬೇಕು ಅಂತ. ಹಣ ಮತ್ತು ಐಶ್ವರ್ಯದ ಕುರಿತಂತೆ ನೀವು ಬರೆದಿರುವಂಥ ಪುಸ್ತಕದಲ್ಲಿ ಹಲವಾರು ಪಾಯಿಂಟ್ಸ್ಗಳಿದೆ. ಅದರಲ್ಲಿ ನಾನು ಒಂದು ವಿಚಾರವನ್ನು ಇವತ್ತು ಮೆನ್ಷನ್ ಮಾಡ್ತೀನಿ. ಅಂದರೆ ಸಮಾಜ ಹೆಚ್ಚು ಹಾಳಾಗ್ತಾ ಇರೋದು ಒಳ್ಳೆಯವರಿಂದಲೇ. ಯಾಕಂದರೆ ಈ ಒಳ್ಳೆಯವರು ಶ್ರೀಮಂತರಾಗುವ ಅರ್ಹತೆ ಹಾಗೆ ಯೋಗ್ಯತೆ ಇದ್ದರೂ ಕೂಡ ಬಡವರಾಗಿಯೇ ಉಳಿದಿರುವುದು ಅನ್ನೋ ಒಂದು ವಿಚಾರವನ್ನು ನೀವಿಲ್ಲಿ ಮೆನ್ಷನ್ ಮಾಡಿದ್ದೀರಿ. ಇದರ ಅರ್ಥ ಹಾಗೆ ವಿಶ್ಲೇಷಣೆಯೊಂದಿಗೆ ನಮ್ಮ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಇದ್ರ ಬಗ್ಗೆ ನಮ್ಮ ವೀಕ್ಷಕರು ಮಾಹಿತಿ ಕೊಡಿ ಗುರುಜಿ. ಐ ಥಿಂಕ್ ದಟ್ಸ್ ಫೇರ್ ಇನಫ್. ಐ ಥಿಂಕ್ ಯಾರಿಗಾದ್ರೂ ಕನ್ಫ್ಯೂಷನ್ ಇದೆಯಾ, ಈ ಸಮಾಜ ಹಾಳಾಗಿರೋದೆಲ್ಲ ಒಳ್ಳೆಯವರಿಂದಾನೆ. ತುಂಬ ಕರೆಕ್ಟಾಗೇ ಇದೆಯಲ್ವಾ. ಈ ಒಳ್ಳೆಯವರು ಈಗ ನಾನು ಒಳ್ಳೆಯವನು ಅಂದ್ಕೊಳ್ಳೋಣಪ್ಪ, ಅಲ್ಲ ಸಪೋಸ್ ನೀವು ಒಳ್ಳೆಯವರು ಅಂದ್ಕೊಳ್ಳೋಣ, ಈ ನೋಡ್ತಿರೋರೆಲ್ಲ ಒಳ್ಳೆಯವರೇ ಅಂತ ಅಂದ್ಕೊಳ್ಳೋಣ. ಈ ಒಳ್ಳೆಯವ್ರಿಗೆಲ್ಲ ಒಳ್ಳೆ ಮನಸ್ಸಿದೆ, ಬಟ್ ಅವ್ರು ಒಳ್ಳೇದು ಮಾಡಬೇಕು ಅಂತಲೂ ಇದೆ. ಒಳ್ಳೇದು ಮಾಡೋದಕ್ಕೆ ಕಲಿಯುಗದಲ್ಲಿ ಹಣ ಬೇಕಾ? ಹಣ ಇಲ್ಲ. ಹಾಗೇನಾಗ್ತಾರೆ, ಒಳ್ಳೆ ಮನಸ್ಸಿದ್ರೂ ಮಾಡದೆ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ. ಅದೇ ಕೆಟ್ಟವ್ರು ತಗೊಳ್ಳಿ, ಅವ್ರು ಕೆಟ್ಟದೇ ಇರೋದು, ಕೆಟ್ಟದ್ದು ಮಾಡೋದಕ್ಕೆ ಗೊತ್ತಿರೋದು, ಒಳ್ಳೇದು ಮಾಡೋಕ್ಕೆ ಗೊತ್ತಿಲ್ಲ. ಬಟ್ ಅವ್ರ ಹತ್ರ ಹಣ, ಆಸ್ತಿ, ಐಶ್ವರ್ಯ ಎಲ್ಲ ಇದೆ. ನನ್ನ ಮಕ್ಳು ಏನು ಮಾಡ್ತಾರೆ, ಅವ್ರ ಕಣ್ಣನ ಮಕ್ಕಳಾಗಿರೋದಕ್ಕೆ ಕೆಟ್ಟದ್ದೇ ಮಾಡ್ತಾರೆ. ಈಗ ಸಮಾಜ ಹಾಳಾಗಿರೋದು ಯಾರಿಂದ ನೀವೇ ಹೇಳಿ? ಒಳ್ಳೆಯವರು ನಾವು ಶ್ರೀಮಂತರಾದರೆ ಖಂಡಿತವಾಗಿಯೂ ಸಮಾಜಕ್ಕೆ ಒಳ್ಳೆ ತಾನೇ ಆಗುತ್ತೆ. ಒಳ್ಳೆಯವ್ರು ತಾನೇ ಕಣಯ್ಯ ಶ್ರೀಮಂತರಾಗ್ರಯ್ಯ.
ಯಾಕ್ರಯ್ಯ ಹೇಳ್ಕೊಂಡು ಸುಮ್ಮನೆ ಹೀಗೇ ಬಡಸ್ತನದಲ್ಲಿ ನೀವೇ ಕೊರಗಿಕೊಂಡು ಒಳ್ಳೆ ಮನಸ್ಸಿದ್ರೆ ಮಾತ್ರ ಸಾಲದು. ಮನಸ್ಸಿಗೆ ಬೇಕಾದಷ್ಟು ಹಣ ಸಹ ಇರಬೇಕು ಕಲಿಯುಗದಲ್ಲಿ. ಹಣ, ಆಸ್ತಿ, ಐಶ್ವರ್ಯ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ. ಎಷ್ಟು ದಾನ ಧರ್ಮ ಮಾಡಬೇಕೋ ಮಾಡೋಣ. ಎಷ್ಟು ಒಳ್ಳೆ ಕೆಲಸ ಮಾಡಬೇಕೋ ಮಾಡೋಣ. ಬಿಕಮ್ ರಿಚ್ನೋ. ಆಮೇಲೆ ಇನ್ನೊಂದು ಹೇಳಿದ್ದೀನಿ ಅದರಲ್ಲಿ, ಯೋಗ್ಯತೆ ಅರ್ಹತೆ ಇದ್ದವರೆಲ್ಲ ಶ್ರೀಮಂತರಾಗಬೇಕು ಅಂತಂತೇಳಿ. ಐ ಥಿಂಕ್ ದೇವರು ನಮಗೆ ಕೈ, ಕಾಲು, ಮೂಗು, ಬಾಯಿ, ಈ ಶರೀರ ಎಲ್ಲ ಕೊಟ್ಟಿದ್ದಾನಲ್ವ. ಒಂದು ವೇಳೆ ಏನಾದರೂ ಒಂದು ಕೊಡದೆ ಹೋಗಿದ್ದಿದ್ರೆ, ಈಗ ಮೇಡಮ್ಗೆ ಒಂದು ಕೈ ಇಲ್ಲದೆ ಇದ್ದಿದ್ರೆ, ಅಥವಾ ನನಗೆ ಕಾಲು, ಮೂಗೋ, ಕಣ್ಣು, ಮಾತಾಡೋಕ್ಕೆ ಬಾಯೋ ಅಥವಾ ಕಿವಿನೋ ಇಲ್ಲದೆ ಹೋಗಿದ್ದಿದ್ರೆ ಪರವಾಗಿಲ್ಲ, ಬಡವರಾಗ್ಬಿಡೋಣ, ಇಟ್ಸ್ ಓಕೆ, ದೇವರು ಕ್ಷಮೆ ಕೊಟ್ಬಿಡ್ತಾನೆ. ಎಲ್ಲ ನೆಟ್ಟಗೆ ಕೊಟ್ಬಿಟ್ಟು ಇನ್ನೂ ಸೋಂಬೇರಿಗಳಾಗ್ಬಿಟ್ಟು ದೊಡ್ಡ ಶಿಖಾಮಣಿಗಳಾಗಿ ಕಲಿದೆ ಬಡವರಾಗಿ ಉಳಿದಿದ್ರೆ ಕ್ಷಮೆ ಇದೆಯಾ? ಐ ಥಿಂಕ್ ನಾವೆಲ್ಲರೂ ನರಕಕ್ಕೆ ಹೋಗ್ತೇವೆ. ಒಂದು ವೇಳೆ ಬಡವರಾಗಿಯೇ ಸತ್ಗಿತ್ತೋದ್ರೆ ಹುಷಾರು. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಅಂದರೆ ನಮ್ಮ ಪೂರ್ವಜರು ಯಾವ ರೀತಿಯಾದಂತಹ ಒಂದು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು, ತಂತ್ರ ಮಂತ್ರಗಳ ಮುಖಾಂತರ ಯಾವ ರೀತಿ ನಿಯಮಗಳನ್ನು ಪಾಲಿಸ್ಕೊಂಡು ಸಮಾಜದಲ್ಲಿ ಹೇಗೆ ಬದುಕಬೇಕು, ಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಇಟ್ಕೋಬೇಕು ಅನ್ನೋದನ್ನು ಹೇಗೆ ಪಾಲಿಸ್ಕೊಂಡು ಬಂದಿದ್ರು, ಅದನ್ನು ಇವತ್ತಿನ ದಿನಗಳಲ್ಲಿ ನಾವು ಈ ಮಾಡರ್ನೈಸ್ಡ್ ಜಗತ್ತಿನಲ್ಲಿ ಎಲ್ಲವನ್ನ ಮರೆತು ನಾವು ತುಂಬ ಕೂಲ್, ನಾವು ಬದುಕೋದೇ ಹೀಗೆ ಇರಬೇಕು ಅಂತ ಏನೇನೋ ಅಂದ್ಕೊಂಡು ಯಾವ ರೀತಿ ಲೈಫನ್ನು ಕಂಪ್ಲೀಟ್ ಆಗಿ ಒಂದು ರೀತಿ ಕ್ಲಮ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಸರಿಯಾದಂಥ ಒಂದು ಮಾರ್ಗದರ್ಶನ ಸಿಕ್ಕಾಗ ಯಾವ ರೀತಿ ಜೀವನವನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಪುಸ್ತಕಗಳ ಮುಖಾಂತರ, ವರ್ಕ್ಶಾಪ್ನ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ನಮ್ಮ ವೀಕ್ಷಕರಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಬಂದಿದ್ದೀರಿ. ಸರಿಯಾದಂತಹ ಒಂದು ದಾರಿಯನ್ನು ತೋರಿಸುವಂತಹ ಕೆಲಸ ಮಾಡ್ತಿದ್ದೀರಿ. ಈ ರೀತಿಯಾದಂತಹ ಕೆಲಸಗಳು ನಿಮ್ಮಿಂದ ಹೀಗೆ ನಿರಂತರವಾಗಿ ಸಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಇನ್ನು ಗುರುಜಿ, ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಂದು ವಿಶೇಷವಾದಂತಹ ತಂತ್ರ ಅಥವಾ ಮಂತ್ರನ ಒಂದು ಟಿಪ್ಪನ್ನು ನಮ್ಮ ವೀಕ್ಷಕರಿಗೆ ಕೊಡ್ತಿದ್ದೀರಿ. ಅಂದರೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದು ವಿಶೇಷ ಟಿಪ್ ಏನಾಗಿರುತ್ತೆ? ತುಂಬ ವಿಶೇಷವಾಗಿದೆ. ಸೊ ಇದನ್ನು ಎಲ್ಲರೂ ಮಾಡಲೇಬೇಕು. ಸಿ, ಇಟ್ ಈಸ್ ನಾಟ್ ಮೈ ಟಿಪ್ ಆ್ಯಕ್ಚುಲಿ, ಬಟ್ ಇದು ಯೂನಿವರ್ಸ್ದು ಅಂತ ಅನ್ಕೋಬೋದು. ಸಿ, ನಮಗೆಲ್ಲರಿಗೂ ಯಾರೋ ಒಬ್ಬರು ಕಡಿವಾಣ ಹಾಕದೆ ಇರೋ ಅಂಥವರು ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಬಿಕಾಸ್ ಈ ಸಮಾಜ ಏನಾಗಿದೆ, ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಬಿಟ್ಟಿದೆ, ಯಾರೂ ನಮ್ಗೆ ಹೇಳ್ಕೊಡ್ತಿಲ್ಲ. ಬಟ್ ಆ ಕಾಲದಲ್ಲಿ ಸಪೋಸ್ ಒಂದು 100 ವರ್ಷಗಳ ಹಿಂದುಗಡೆ, 200 ವರ್ಷಗಳ ಹಿಂದುಗಡೆ ನಮ್ಮ ಧರ್ಮ ಅನ್ನುವಂಥದ್ದು ನಮಗೆ ಸರ್ಪಗಾವಲಾಗಿತ್ತು. ಫಾರ್ ಎಕ್ಸಾಂಪಲ್, ನಾನು ಈಗಾಗಲೇ ಹೇಳಿದಾಗೆ ಶುಕ್ರವಾರ ಯಾರಿಗೂ ದುಡ್ಡು ಕೊಡಬಾರ್ದು ಅಂತಿದೆ. ಬಟ್ ನಾವು ಕೊಡ್ತಿದ್ದೀವೋ ಇಲ್ಲ ಕೊಡ್ತಿಲ್ವೋ? ಈ ಕ್ವೆಶನ್ ನಾನು ನಿಮ್ಗೆ ಕೇಳ್ತಿದ್ದೀನಿ, ಉತ್ತರ ನೀವೇ ಹೇಳ್ಕೊಳ್ಳಿ. ವಿ ಶುಡ್ ನೆವರ್ ಗಿವ್ ಇಟ್ ಆನ್ ಫ್ರೈಡೇ. ಶುಕ್ರವಾರದ ದಿನ ನಾವು ಯಾವುದೇ ಕಾರಣಕ್ಕೂ ಎಷ್ಟಾಗುತ್ತೋ ಅಷ್ಟು 99% ಅವಾಯ್ಡ್ ಮಾಡೋಣ. ಯಾರಿಗೂ ದುಡ್ಡು ಕೊಡಲೇಬಾರ್ದು. ಈಗ ನೀವು ಕೇಳ್ಬೋದು, ನಾವು ಹೊರಗಡೆ ಹೋಗ್ತಿರ್ತೇವೆ, ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಾಗುತ್ತೆ, ಅಥವಾ ಹೊರಗಡೆ ತಿಂಡಿ ತಿನ್ನಬೇಕು, ಸೊ ಅದು ಇದು ಬಸ್ ಚಾರ್ಜ್ ಅದು ಇದು ಅಂತ ಕೇಳ್ಬೋದು. ಪ್ಲ್ಯಾನ್ ಇಟ್ ಇನ್ ಅಡ್ವಾನ್ಸ್. ಲೈಕ್ ಥರ್ಸ್ಡೇ ಪೆಟ್ರೋಲ್ ಹಾಕ್ಸ್ಬೇಕಿದ್ರೆ ಥರ್ಸ್ಡೇ ಹಾಕ್ಸ್ಬಿಡಿ. ಒಂದು ವೇಳೆ ಅನಿವಾರ್ಯ ಹಾಸ್ಪಿಟಲ್ ರೀಸನ್ಸು ಅಥವಾ ಎಮರ್ಜೆನ್ಸಿ ಅಂತಂದರೆ ಮಾತ್ರ ಖರ್ಚು ಮಾಡೋಣ. ಬಟ್ ಅದರ್ವೈಸ್ ಈ ಹೋಟ್ಲಿಗೆ ಹೋಗುವಂಥದ್ದು, ಬೇರೆ ಯಾವುದೇ ಇನ್ನಿತರೆ ಖರ್ಚುಗಳು ಆ ದಿನ ಕಂಪ್ಲೀಟ್ ಝೀರೋ ಮಾಡಿದ್ರೆ ಒಳ್ಳೆಯದು. ದಿಸ್ ಈಸ್ ಅ ಫಸ್ಟ್ ಸ್ಟೆಪ್. ಡಿಸಿಪ್ಲಿನ್ ಈಸ್ ಅ ಫಸ್ಟ್ ಸ್ಟೆಪ್ ಇನ್ ಫಿನಾನ್ಸ್ ಟು ಬಿಕಮ್ ರಿಚ್, ಟು ಬಿಕಮ್ ವೆಲ್ದಿ, ಟು ಬಿಕಮ್ ಫಿನಾನ್ಷಿಯಲಿ ಫ್ರೀ. ಸೊ ಹಾಗಾಗಿ ಈ ಒಂದು ನಿಯಮಗಳನ್ನು ಈ ಮಾರ್ವಾಡಿ ಕುಟುಂಬಗಳಾಗ್ಬೋದು, ಜೈನರಾಗ್ಬೋದು, ಅಥವಾ ಜೂಯಿಷ್ ಕಮ್ಯುನಿಟಿ ಇದೆ, ಯಹೂದಿಗಳು ಅಂತ ನಾವು ದೇ ಆರ್ ವೆರಿ ರಿಚೆಸ್ಟ್ ಪೀಪಲ್. ಹಾಗೆ ಕೆಲವು ಕಮ್ಯುನಿಟೀಸ್ ಇದೆ, ದೇರ್ ಟ್ರೆಡಿಷನ್ ಇದೆ ವೆರಿ ವೆರಿ ರಿಚ್. ಫಾರ್ಸೀಸು ದೇ ಫಾಲೋ ಸರ್ಟನ್ ರೂಲ್ಸ್ ಆಫ್ ದಿಸ್ ಸಾರ್ಟ್. ಸೊ ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ₹1 ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಸೊ ಇನ್ನೊಂದು ಡೌಟ್ ನಿಮಗೆ ಬರುತ್ತೆ, ಯಾರು ಖರ್ಚು ಮಾಡದೇ ಇದ್ದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ ಎಫೆಕ್ಟ್ ಆಗ್ಬೋದು, GDPಗೆ ಎಫೆಕ್ಟ್ ಆಗ್ಬೋದು, ತೊಂದರೆ ಆಗ್ಬೋದು ಅಂತ ಏನೆಲ್ಲ ಯೋಚನೆ ಮಾಡ್ತಿರ್ತೀರ. ಏನೂ ಚಿಂತೆ ಮಾಡಬೇಡಿ. ನಾನು ಹೇಳೋ ಅದನ್ನು ಫಾಲೋ ಮಾಡೋ ಅಂಥವ್ರು ಬರೀ 1% ಮಾತ್ರ. ಇನ್ನು 99% ಇದು ಕೇಳಿಸ್ಕೊಂಡು ಅವ್ರ ಪಾಡ್ಗವ್ರು ಇರ್ತಾರೆ. ನಾವು ಶ್ರೀಮಂತರಾಗಬೇಕು ಅಂತ ನಾವು ಬಯಸಿದ್ರೆ ನಾವು ಮಾಡೋಣ ಸಾಕು. ಸೊ ಪ್ಲೀಸ್ ಡೂ ಇಟ್. On Friday, please stop all kind of expenses. Don't spend at all. This is the technique.
ಓಕೆ ಗುರುಜಿ, ಸಾಕಷ್ಟು ವಿಶೇಷ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ಹಲವಾರು ಮಾಹಿತಿಗಳನ್ನು ನೀವು ಪಡ್ಕೊಂಡಿದ್ದೀರಿ. ಆದರೆ ಮಾಹಿತಿ ತಿಳ್ಕೊಳ್ಳೋದಕ್ಕಿಂತ ಅದನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿ ಹೇಳಿದ ಹಾಗೆ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಒಂದು ಬೇಕು ಅಂತಂದರೆ ನಾವು ಶ್ರದ್ಧೆಯಿಂದ ಯಾವ ರೀತಿ ಅದನ್ನು ಪಾಲಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಇದೇ ರೀತಿ ಸಾಕಷ್ಟು ವರ್ಕ್ಶಾಪ್ನ ಮುಖಾಂತರ ಕೂಡ ನಮಗೆ ಗುರೂಜಿಯವರು ಮಾಹಿತಿಯನ್ನು ಕೊಡ್ತಿರ್ತಾರೆ. ಸೆಪ್ಟೆಂಬರ್ 12, 13, 14ನೇ ತಾರೀಕು ಆನ್ಲೈನ್ ಕಾರ್ಯಾಗಾರ ಇರುತ್ತೆ. ಅದೇ ರೀತಿ ಸೆಪ್ಟೆಂಬರ್ 28ನೇ ತಾರೀಕು ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಯಾವ ವಿಳಾಸದಲ್ಲಿ ಕಾರ್ಯಾಗಾರ ಇರುತ್ತೆ, ಅದರ ವಿಶೇಷತೆ ಏನು, ಯಾವ ರೀತಿಯಾಗಿ ಜಾಯಿನ್ ಆಗ್ಬೋದು, ಇದೆಲ್ಲರ ಮಾಹಿತಿಯನ್ನ ಈ ನಂಬರ್ನ ಮುಖಾಂತರ ನೀವು ಪಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.